ಎಲ್ಲರಿಗೂ ನಮಸ್ಕಾರ. ನಾನು ಜಗದಾಂಬ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಡದಿಯಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಸೆಷನ್ಗಳಲ್ಲಿ ನಾವು ವರ್ಸಲ್ಸ್ ಒಪ್ಪಂದದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಈ ಸೆಷನ್ ಅಲ್ಲಿ ನಾವು ಲೀಗ್ ಆಫ್ ನೇಷನ್ಸ್ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಥಮ ಮಹಾಯುದ್ಧದ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಉದ್ದೇಶದಿಂದ ರಾಷ್ಟ್ರ ಸಂಘ ಅಸ್ತಿತ್ವಕ್ಕೆ ಬಂತು. ಅಪಾರ ಕಷ್ಟ ನಷ್ಟಗಳಿಗೆ ವಿಶ್ವದ ಜನತೆ ಗುರಿಯಾಗಿದ್ದು, ಆರ್ಥಿಕವಾಗಿ ದುಂದುವೆಚ್ಚ, ಅವ್ಯವಸ್ಥೆ, ಅರಾಜಕತೆಯ ಪರಿಣಾಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಸ್ಥಾಪನೆಯ ಹಾದಿಯಲ್ಲಿ ಇದೊಂದು ಮೈಲಿಗಲ್ಲು ಎನ್ನಬಹುದು. ಹೀಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂತಹ ರಾಷ್ಟ್ರಸಂಘದ ಸ್ಥಾಪನೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಪ್ರಮುಖವಾದ ಘಟನೆ. ಪ್ರಮುಖ ಅಂಶಗಳನ್ನು ನೋಡೋಣ. The First World War brought several destructive and disastrous results. Both manpower and wealth were destroyed. People of all the countries were afraid of the consequences of the war. They wanted to get rid of the war. Hence, League of Nations was established to maintain peace in the world permanently. ಅಂದರೆ ಪ್ರಥಮ ಮಹಾಯುದ್ಧವು ಹಲವಾರು ವಿನಾಶಕಾರಿಯಾದಂತಹ ಒಂದು ಪರಿಣಾಮಗಳನ್ನು ಬೀರಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಯಿತು. ಮಾನವ ಸಂಪನ್ಮೂಲ ಮತ್ತು ಪ್ರಾಕೃತಿಕ ಸಂಪತ್ತು ಕೂಡ ಇದರಿಂದ ನಾಶವಾಯಿತು. ಪರಿಣಾಮವಾಗಿ ಪ್ರಪಂಚದ ರಾಷ್ಟ್ರಗಳ ಜನರು ಇದರಿಂದ ಭಯಭೀತರಾದರು. ಅವರು ವಾರನ್ನು ತ್ಯಜಿಸುವುದಕ್ಕೆ, ಯುದ್ಧವನ್ನು ತ್ಯಜಿಸುವುದಕ್ಕೆ ಇಚ್ಛೆಪಟ್ಟರು. ಆದ್ದರಿಂದಾಗಿ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಮಾಡಲ್ಪಟ್ಟಿತು. ಅಂದರೆ ವಿಶ್ವದಲ್ಲಿ ಶಾಶ್ವತವಾಗಿ ಶಾಂತಿಯನ್ನ ಸ್ಥಾಪಿಸುವ ಉದ್ದೇಶದಿಂದ ಈ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಮಾಡಲ್ಪಟ್ಟಿತು. ಫಾರ್ಮೇಷನ್ ಆಫ್ ಲೀಗ್ ಆಫ್ ನೇಷನ್ಸ್. ಲೀಗ್ ಆಫ್ ನೇಷನ್ನ ರಚನೆ ಇದು 1920 ಜನವರಿ 10 ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ನಗರದಲ್ಲಿ ಅಸ್ತಿತ್ವಕ್ಕೆ ಬಂತು. ಇದಕ್ಕೂ ಮುನ್ನವೇ 1919 ಪ್ಯಾರಿಸ್ ಸಮ್ಮೇಳನದಲ್ಲಿ ವರ್ಸೆಲ್ಸ್ ಒಪ್ಪಂದವನ್ನ ಮಾಡಿಕೊಂಡಿದ್ದು, ವರ್ಸೆಲ್ಸ್ ಒಪ್ಪಂದದಲ್ಲಿ ವುಡ್ರೋ ವಿಲ್ಸನ್, ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ನ 14 ಅಂಶಗಳಲ್ಲಿ ಒಂದು ಅಂಶವನ್ನಾಗಿ ಈ ರಾಷ್ಟ್ರಸಂಘದ ಸ್ಥಾಪನೆಯ ಬಗ್ಗೆ ಮಾತುಕತೆಗಳು ನಡೆದಿದ್ದವು. ಇದರ ಪ್ರಣಾಳಿಕೆಗಳು, ಪ್ರಸ್ತಾವನೆಗಳು ಇದನ್ನು ಹೊಂದಿದ್ದು, ಇದರಲ್ಲಿ 26 ವಿಧಿಗಳು 4000 ಪದಗಳನ್ನು ಹೊಂದಿದೆ. ಮೊದಲ 7 ವಿಧಿಗಳು ರಾಷ್ಟ್ರಸಂಘದ ಸದಸ್ಯತ್ವ ಮತ್ತು ಅದರ ಸಂವಿಧಾನಾತ್ಮಕ ವ್ಯವಸ್ಥೆಯ ಬಗ್ಗೆ ಹೇಳಿದರೆ, 8ರಿಂದ 17ನೇ ವಿಧಿಗಳು ವಿಶ್ವಶಾಂತಿಯ ರಕ್ಷಣೆಯ ಬಗ್ಗೆ ಹೇಳ್ತವೆ. 18ರಿಂದ 21ನೇ ವಿಧಿಗಳು ಒಪ್ಪಂದಗಳು, ವಲಯಕೂಟಗಳು ಮತ್ತು ಶಾಂತಿಯುತ ಬದಲಾವಣೆಗಳ ಬಗ್ಗೆ ಮಾತನಾಡಿದರೆ, 22ರಿಂದ 26ನೇ ವಿಧಿಗಳು ರಾಷ್ಟ್ರಸಂಘದ ಪ್ರಣಾಳಿಕೆಯ ತಿದ್ದುಪಡಿಗಳು, ಅಂತಾರಾಷ್ಟ್ರೀಯ ಸಹಕಾರ ಮತ್ತು ವಿಶ್ವ ಕಲ್ಯಾಣದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ವಿಚಾರವನ್ನ ಮಂಡಿಸ್ತವೆ. ಇದರ ಪ್ರಮುಖ ಗುರಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರವನ್ನು ವೃದ್ಧಿಸುವುದು, ವಿಶ್ವ ರಾಷ್ಟ್ರಗಳ ನಡುವೆ ಬಹಿರಂಗವಾದ ಮತ್ತು ನ್ಯಾಯಯುತವಾದ ಗೌರವಪೂರ್ಣವಾದ ಸದಸ್ಯತ್ವವನ್ನು ಹೊಂದುವುದು ಆಗಿತ್ತು. ಇದರ ಪ್ರಮುಖ ಧ್ಯೇಯೋದ್ದೇಶಗಳೆಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ, ಪರಸ್ಪರ ಶಾಂತಿಯುತ ಸಹಬಾಳ್ವೆ ಮತ್ತು ಸಹಕಾರವನ್ನು ವೃದ್ಧಿಸುವುದು, ರಾಷ್ಟ್ರಗಳ ನಡುವೆ ನಿಶಸ್ತ್ರೀಕರಣವನ್ನು ಸಾಧಿಸುವುದು, ಶಾಂತಿಯುತ ಸಂಧಾನದ ಮೂಲಕ ಅಂತಾರಾಷ್ಟ್ರೀಯ ವಿವಾದಗಳನ್ನು ಇತ್ಯರ್ಥಪಡಿಸಿಕೊಳ್ಳುವುದು, ವಸಾಹತುಗಳ ಹಿತಾಸಕ್ತಿ ಮತ್ತು ಶ್ರೇಯೋಭಿವೃದ್ಧಿಯ ಕಡೆಗೆ ಗಮನ ಹರಿಸುವುದು, ಸದಸ್ಯ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಸಮಗ್ರತೆಯನ್ನು ಕಾಪಾಡುವುದು, ಅಂತಾರಾಷ್ಟ್ರೀಯ ಸಂಸ್ಥೆಯ ಗುರಿ ಮತ್ತು ಉದ್ದೇಶ ಸಾಧನೆಗೆ ಸ್ಥಾಯಿ ಸಮಿತಿಗಳನ್ನು ರಚಿಸುವುದು, ಪ್ರಪಂಚದ ಜನತೆಗೆ ಉತ್ತಮ ಜೀವನಾವಕಾಶಗಳನ್ನು ಕಲ್ಪಿಸಿಕೊಡುವುದು ಇದರ ಪ್ರಮುಖ ಧ್ಯೇಯೋದ್ದೇಶಗಳು ಆಗಿವೆ. ಇದರ ರಚನೆ ಇಂದು ನೆನ್ನೆಯದೇನೂ ಆಗಿರಲಿಲ್ಲ. ಅಂತಾರಾಷ್ಟ್ರೀಯ ಸಂಸ್ಥೆಯ ಸ್ಥಾಪನೆಯ ಹಾದಿಯಲ್ಲಿ ಇದೊಂದು ಮೈಲಿಗಲ್ಲಾಗಿದ್ದು,
ಗ್ರೀಕ್ನ ಆಂಫಿಕ್ಸಿಯನ್ಸ್ ಧಾರ್ಮಿಕ ಸಂಸ್ಥೆಗಳು, ಕಾನ್ಫೆಡರೇಸಿ ಆಫ್ ಡೆಲೋಸ್ ಎಂಬ ಗ್ರೀಕ್ ನಗರ ರಾಷ್ಟ್ರಗಳ ಸಂಘಗಳು ಹಾಗೂ ಜರ್ಮನಿಯ ಹ್ಯಾನ್ಸಿಯಾಟಿಕ್ ಲೀಗ್ ಹಾಗೂ ವಿಯೆನ್ನಾ ಕಾಂಗ್ರೆಸ್ನಲ್ಲಿಯೇ ನಾವಿಗಳನ್ನು ನೋಡಬಹುದು. ಆನಂತರದಲ್ಲಿಯೂ ಕೂಡ ಪವಿತ್ರ ಕೂಟಗಳು, ಚತುಷ್ಕೂಟ, ಮೈತ್ರಿಕೂಟಗಳು ಹಾಗೂ ಐರೋಪ್ಯ ಒಕ್ಕೂಟಗಳನ್ನು ರಚನೆ ಮಾಡಿಕೊಂಡಿರೋದನ್ನು ನಾವು ಕಾಣ್ತೀವಿ. 1920ರಲ್ಲಿ ಒಂದು ಬೃಹತ್ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಬಂದದ್ದು ಒಂದು ಮೈಲಿಗಲ್ಲು ಎನ್ನಬಹುದು. ಇದರ ಸದಸ್ಯತ್ವ ಮೆಂಬರ್ಶಿಪ್ ಪ್ರಾರಂಭದಲ್ಲಿ ಕೇವಲ 14 ರಾಷ್ಟ್ರಗಳನ್ನು ಹೊಂದಿದ್ದ ರಾಷ್ಟ್ರಸಂಘ 1920ರ ವೇಳೆಗೆ 27 ರಾಷ್ಟ್ರಗಳಾದವು. ಇದರಲ್ಲಿ 2 ರೀತಿಯ ಸದಸ್ಯರನ್ನ ನಾವು ಕಾಣ್ತೇವೆ. ಒಂದು ಮೂಲ ಸದಸ್ಯ ರಾಷ್ಟ್ರಗಳು, 2 ಮೂಲವಲ್ಲದ ಸದಸ್ಯ ರಾಷ್ಟ್ರಗಳು ಎಂದು. ಮೂಲ ಸದಸ್ಯ ರಾಷ್ಟ್ರಗಳು ಅಂದ್ರೆ 1920ರ ಮಾರ್ಚ್ ಒಳಗಡೆ ಈ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳನ್ನ ಮೂಲ ರಾಷ್ಟ್ರಗಳು ಅಂತ ಹೇಳಿ ಕರೆಯಲಾಗಿದೆ. ಆನಂತರದಲ್ಲಿ ಸಹಿ ಹಾಕಿದ ರಾಷ್ಟ್ರಗಳನ್ನ ಮೂಲವಲ್ಲದ ಸದಸ್ಯ ರಾಷ್ಟ್ರಗಳು ಎನ್ನಲಾಗಿದೆ. ಮಹಾಸಭೆಯಿಂದ 3/2 ಬಹುಮತದೊಂದಿಗೆ ಅನುಮೋದನೆಯನ್ನ ಪಡೆದ ಮತ್ತು ರಾಷ್ಟ್ರ ಸಂಘದ ನೀತಿ ನಿಬಂಧನೆಗಳಿಗೆ ಅನುಗುಣವಾಗಿ ನಡೆಯುವ ಯಾವುದೇ ರಾಷ್ಟ್ರಗಳು ಇದರ ಸದಸ್ಯರ ರಾಷ್ಟ್ರವಾಗಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. Bodies of the League of Nations: the Assembly, the Council, the Secretariat, Permanent Court of International Justice ಮುಂತಾದವುಗಳನ್ನು ನೋಡಬಹುದು. ದಿ ಅಸೆಂಬ್ಲಿ ಇದನ್ನ ಮಹಾಸಭೆ ಎನ್ನಲಾಗಿದೆ. ವಿಶ್ವದ ಸಂಸತ್ತಿನಂತೆ ಇದು ಕಾರ್ಯನಿರ್ವಹಿಸುತ್ತೆ. ಪ್ರತಿ ರಾಷ್ಟ್ರ 3 ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಅಧಿಕಾರ ಇದೆ. ಆದರೆ ಒಂದೇ ಮತ ಹಾಕುವ ಅಧಿಕಾರ ಇರುತ್ತೆ. ಇದು ವಾರ್ಷಿಕವಾಗಿ ಅಧಿವೇಶನವನ್ನ ನಡೆಸುತ್ತೆ. ವಿಶ್ವ ಶಾಂತಿ ಮತ್ತು ಭದ್ರತೆಗೆ ಚರ್ಚೆಯನ್ನ ಕೈಗೊಳ್ಳುತ್ತೆ ಹಾಗೂ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಸರಳ ಬಹುಮತದ ಆಧಾರದ ಮೇಲೆ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಇದು ಒಬ್ಬ ಅಧ್ಯಕ್ಷನನ್ನ ಮತ್ತು 12 ಜನ ಉಪಾಧ್ಯಕ್ಷರುಗಳನ್ನ ಹೊಂದಿದೆ. 6 ಸ್ಥಾಯಿ ಸಮಿತಿಗಳನ್ನು ಕೂಡ ಹೊಂದಿದೆ. ಸಂವಿಧಾನಾತ್ಮಕ ಮತ್ತು ಶಾಸನೀಯ ಸಮಸ್ಯೆಗಳ ಸಮಿತಿ, ತಾಂತ್ರಿಕ ಸಂಸ್ಥೆಗಳ ಸಮಿತಿ, ಶಸ್ತ್ರಾಸ್ತ್ರಗಳ ಖೋತಾದ ಸಮಿತಿ, ಆಯವ್ಯಯ ಸಮಿತಿ, ಸಾಮಾಜಿಕ ಮತ್ತು ಮಾನವೀಯ ವಿಷಯಗಳ ಸಮಿತಿ, ರಾಜಕೀಯ ಸಮಸ್ಯೆಗಳ ಸಮಿತಿ ಮುಂತಾದವು ಇದರ ಸ್ಥಾಯಿ ಸಮಿತಿಗಳು. ಇದರ ಕಾರ್ಯಯೋಜನೆಗಳ ಬಗ್ಗೆ ನಾವು ನೋಡೋದಾದ್ರೆ ಸಂವಿಧಾನಾತ್ಮಕವಾದ ಕಾರ್ಯಗಳು ಮತ್ತು ಚುನಾವಣಾ ಕಾರ್ಯಗಳು ಹಾಗೂ ಪರ್ಯಾಲೋಚಕ ಮತ್ತು ಚರ್ಚಾ ಕಾರ್ಯಗಳು ಅಂತ ಹೇಳಿ 3 ರೀತಿಯ ಕಾರ್ಯಗಳನ್ನ ಇದು ನಿರ್ವಹಿಸುತ್ತೆ. ಎರಡನೇದು ದಿ ಕೌನ್ಸಿಲ್ ಅಂತಂದ್ರೆ ಮಹಾಮಂಡಲಿ. ಇದು ವಿಶ್ವ ಶಾಸಕಾಂಗದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದು 3 ಸದಸ್ಯರು ಇಲ್ಲಿರ್ತಾರೆ. ಖಾಯಂ ಸದಸ್ಯರು, ಖಾಯಂ ಅಲ್ಲದ ಸದಸ್ಯರು ಮತ್ತು ವಿಶೇಷ ಸದಸ್ಯರು ಅಂತ ಹೇಳಿ. ಇಲ್ಲಿ ಬ್ರಿಟನ್, ಫ್ರಾನ್ಸ್, ಇಟಲಿ, ಜರ್ಮನಿ ಮತ್ತು ಜಪಾನ್ಗಳು ಖಾಯಂ ಸದಸ್ಯರಾಗಿದ್ದು ಅದರ ಕಾರ್ಯಗಳು ವಿಶ್ವ ಶಾಂತಿ ಮತ್ತು ಭದ್ರತೆಗೆ ಚರ್ಚೆ ಮಾಡುವುದು, ರಾಷ್ಟ್ರಗಳ ವಿವಾದವನ್ನ ಶಾಂತಿಯುತ ರೀತಿಯಲ್ಲಿ ಬಗೆಹರಿಸುವುದು, ಲೀಗ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ ನೇಮಕವನ್ನ ದೃಢೀಕರಣ ಮಾಡೋದು, ವಿಶ್ವ ರಾಷ್ಟ್ರಗಳ ನಡುವೆ ನಿಶಸ್ತ್ರೀಕರಣವನ್ನ ಸಾಧಿಸುವುದು ಮತ್ತು ವಿಶ್ವ ರಾಷ್ಟ್ರಗಳೇ ಸದಸ್ಯತ್ವವನ್ನು ಬಯಸುವ ರಾಷ್ಟ್ರಗಳಿಗೆ ಸದಸ್ಯತ್ವವನ್ನು ನೀಡುವುದು ಮತ್ತು ಸಚಿವಾಲಯದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದು ಈ ಕೌನ್ಸಿಲ್ನ ಪ್ರಮುಖ ಕಾರ್ಯವಾಗಿದೆ. ಮೂರನೇದು ದಿ ಸೆಕ್ರೆಟರಿಯೇಟ್, ಸಚಿವಾಲಯ. ಖಾಯಂ ಮತ್ತು ರಾಷ್ಟ್ರ ಸಂಘದ ಆಡಳಿತದ ಜವಾಬ್ದಾರಿಯನ್ನ ಇದು ನಿರ್ವಹಿಸುತ್ತೆ. ಇದು ಖಾಯಂ ಸಮಿತಿಯಾಗಿದೆ. ಈ ರಾಷ್ಟ್ರ ಸಂಘದ ದೈನಂದಿನ ವ್ಯವಹಾರಗಳನ್ನ ನೋಡಿಕೊಳ್ಳುತ್ತೆ. ರಾಷ್ಟ್ರ ಸಂಘದ ದಾಖಲೆ ವ್ಯವಸ್ಥಿತವಾಗಿಡುವುದು, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ನೋಂದಾಯಿಸಿ ಪ್ರಕಟಿಸುವುದು, ಮಹಾಸಭೆ ಮತ್ತು ಮಹಾಮಂಡಲಿಯ ಸಭೆಗಳನ್ನು ಕರೆಯುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಮತ್ತೊಂದು ಪರ್ಮನೆಂಟ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್, ಅಂತಾರಾಷ್ಟ್ರೀಯ ವ್ಯಾಜ್ಯಗಳ ನ್ಯಾಯಾಲಯ. ಅಂತಾರಾಷ್ಟ್ರೀಯ ವಿವಾದಗಳನ್ನು ಅಥವಾ ವ್ಯಾಜ್ಯಗಳನ್ನು ಪರಿಹರಿಸುವ ದೃಷ್ಟಿಯಿಂದ 15/2/1922 ಹಾಲೆಂಡಿನ ಹೇಗ್ ನಗರದಲ್ಲಿ ಇದನ್ನ ಅಸ್ತಿತ್ವಕ್ಕೆ ತರಲಾಯಿತು. ಇಲ್ಲಿ 15 ನ್ಯಾಯಾಧೀಶರು 9 ವರ್ಷದ ಅವಧಿಗೆ ಕೆಲಸ ಮಾಡ್ತಾರೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಪಕ್ಷ, ಧರ್ಮದರ್ಶಿ ಮಂಡಳಿ ಮುಂತಾದವುಗಳು ಕೂಡ ಇದರ ಇತರ ಅಂಗಗಳು ಆಗಿದ್ವು.
ದ ಫಂಕ್ಷನ್ಸ್ ಆರ್ ಅಚೀವ್ಮೆಂಟ್ಸ್ ಆಫ್ ದ ಲೀಗ್ ಆಫ್ ನೇಷನ್ಸ್. ಇದರ ಕಾರ್ಯಗಳು ಮತ್ತು ಸಾಧನೆಗಳು. ಪೊಲಿಟಿಕಲ್ ಅಚೀವ್ಮೆಂಟ್ಸ್, ರಾಜಕೀಯ ಸಾಧನೆಗಳು. ಅದರಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಲ್ಲಿ ಇದು ಮುಂದಿದೆ ಎನ್ನಬಹುದು. ಪ್ರಾಬ್ಲಮ್ ಆಫ್ ಆಲೆಂಡ್, ಮಾರ್ಸಲ್ ಬೌಂಡರಿ ಡಿಸ್ಪ್ಯೂಟ್ ಬಿಟ್ವೀನ್ ಬೊಲಿವಿಯಾ ಅಂಡ್ ಉರುಗ್ವೆ, ಯುಪೆನ್ ಅಂಡ್ ಮಾಲ್ಮೆಡಿ, ಡಿಸ್ಪ್ಯೂಟ್ ಅಬೌಟ್ ನಾರ್ದರ್ನ್ ಸೆಲೆಸಿಯಾ ಮುಂತಾದವು. ಪ್ರಾಬ್ಲಮ್ ಆಫ್ ಆಲೆಂಡ್ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳ ನಡುವೆ ಇದ್ದು ರಷ್ಯಾ ಇದನ್ನು ಆಕ್ರಮಿಸಿದಾಗ ಇಂಗ್ಲೆಂಡ್ ರಾಷ್ಟ್ರ ಸಂಘದ ಗಮನಕ್ಕೆ ತಂದು ಅದನ್ನು ಮುಕ್ತವಾಗಿಸುವಲ್ಲಿ ಯಶಸ್ವಿಯಾಯಿತು. ಮತ್ತೊಂದು ಮಾರ್ಸಲ್ ಬೌಂಡರಿ ಡಿಸ್ಪ್ಯೂಟ್. ಇದು ಇರಾಕ್ ಮತ್ತು ಟರ್ಕಿಗಳ ನಡುವೆ ಉಂಟಾದ ಮಾರ್ಸಲ್ ಗಡಿ ಸಮಸ್ಯೆಯನ್ನು ಬಗೆಹರಿಸಿತು. ಡಿಸ್ಪ್ಯೂಟ್ ಬಿಟ್ವೀನ್ ಬೊಲಿವಿಯಾ ಅಂಡ್ ಉರುಗ್ವೆ. ಬೊಲಿವಿಯಾ ಮತ್ತು ಉರುಗ್ವೆಗಳ ನಡುವೆ ಉಂಟಾದ ಗಡಿ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸಿತು. ಯುಪೆನ್ ಮತ್ತು ಮಾಲ್ಮೆಡಿ. ಯುದ್ಧದ ನಂತರ ಇವುಗಳನ್ನು ಬೆಲ್ಜಿಯಂಗೆ ಸೇರಿಸಿದ್ದನ್ನ ಜರ್ಮನಿ ರಾಷ್ಟ್ರ ಸಂಘದ ಗಮನಕ್ಕೆ ತಂದಾಗ ಸುದೀರ್ಘ ಚರ್ಚೆಯ ನಂತರ ಇವುಗಳನ್ನು ಜರ್ಮನಿಗೆ ವರ್ಗಾಯಿಸಿಕೊಡುವಲ್ಲಿ ರಾಷ್ಟ್ರಸಂಘ ಯಶಸ್ವಿಯಾಯಿತು. ಡಿಸ್ಪ್ಯೂಟ್ ಅಬೌಟ್ ನಾರ್ದರ್ನ್ ಸೆಲಿಸಿಯಾ. 1921ರಲ್ಲಿ ಈ ಸಮಸ್ಯೆಯನ್ನ ಮಾತುಕತೆಯ ಮೂಲಕ ಉತ್ತರ ಸೈಲಿಶಿಯಾ ಮತ್ತು ಪೋಲೆಂಡ್ ನಡುವಿನ ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸಿ ಯಶಸ್ವಿಯಾಯಿತು. ದೆನ್ ಕೋರ್ಫು ಇನ್ಸಿಡೆಂಟ್. ಇಟಲಿ ಮತ್ತು ಗ್ರೀಕ್ಗಳ ನಡುವೆ ಇರುವ ಈ ಪ್ರದೇಶಗಳ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಭಾಗಶಃ ಯಶಸ್ವಿಯಾಯಿತು ಎನ್ನಬಹುದು. ಮತ್ತೊಂದು ಡಿಸ್ಪ್ಯೂಟ್ ಅಬೌಟ್ ಅಲ್ಬೇನಿಯಾ. ಅಲ್ಬೇನಿಯಾಗೆ ಸಂಬಂಧಿಸಿದಂತೆ ಗ್ರೀಸ್ ಮತ್ತು ಯುಗೋಸ್ಲಾವಿಯಾಗಳ ನಡುವೆ ಗಡಿ ವಿವಾದ ಉಂಟಾದಾಗ ಉಭಯ ರಾಷ್ಟ್ರಗಳು ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾಯಿತು. ದೆನ್ ಡಿಸ್ಪ್ಯೂಟ್ ಬಿಟ್ವೀನ್ ಗ್ರೀಸ್ ಅಂಡ್ ಬಲ್ಗೇರಿಯಾ. 1925ರಲ್ಲಿ ಗ್ರೀಸ್ ಬಲ್ಗೇರಿಯಾದ ಮೇಲೆ ಆಕ್ರಮಣ ನಡೆಸಿದಾಗ ಗ್ರೀಸ್ನ ಈ ಕ್ರಮವನ್ನ ಪ್ರಬಲವಾಗಿ ಖಂಡಿಸಿತು. ಜೊತೆಗೆ ಅಲ್ಲಿಂದ ಗ್ರೀಸ್ ಸೈನ್ಯವನ್ನ ಹಿಂತೆಗೆದುಕೊಳ್ಳುವಂತೆ ಸೂಚಿಸಿ ಗೆಲುವನ್ನ ಪಡೆಯಿತು ಎನ್ನಲಾಗಿದೆ. ಮತ್ತೊಂದು ಡಿಸ್ಪ್ಯೂಟ್ ಬಿಟ್ವೀನ್ ಪೋಲೆಂಡ್ ಅಂಡ್ ಜೆಕೋಸ್ಲೋವಾಕಿಯಾ. ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ 1922ರಲ್ಲಿ ಪೋಲೆಂಡ್ ಮತ್ತು ಜೆಕೋಸ್ಲೋವಾಕಿಯಾಗಳ ಮಧ್ಯೆ ವಿವಾದ ಉಂಟಾದಾಗ ರಾಷ್ಟ್ರಸಂಘ ಆಯೋಗವೊಂದನ್ನು ನೇಮಕ ಮಾಡಿ ಶಾಂತಿಯುತವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆ ಮಾಡಿತು. ಡಿಸ್ಪ್ಯೂಟ್ ಅಬೌಟ್ ಲಿಟಿಶಿಯಾ. 1933ರಲ್ಲಿ ಪೆರು ಕೊಲಂಬಿಯಾದ ನಗರವಾದ ಲೆಟಿಶಿಯಾದ ಮೇಲೆ ಆಕ್ರಮಣ ಮಾಡಿದಾಗ ನಿಯೋಗವೊಂದನ್ನು ಕಳುಹಿಸಿ ಆ ಸಮಸ್ಯೆಯನ್ನು ಬಗೆಹರಿಸಿ ಕೊಲಂಬಿಯಾ ಆ ನಗರವನ್ನ ಕೊಡಿಸುವಲ್ಲಿ ಯಶಸ್ವಿ ಆಯಿತು. ನಂತರ ಬಿಗಿನಿಂಗ್ ಆಫ್ ದ ಮ್ಯಾಂಡೇಟ್ ಸಿಸ್ಟಮ್. ಈ ಮ್ಯಾಂಡೇಟರಿ ವ್ಯವಸ್ಥೆಯನ್ನ ಜಾರಿಗೆ ತಂದದ್ದು ಒಂದು ದೊಡ್ಡ ಸಾಧನೆ ರಾಷ್ಟ್ರಸಂಘದ್ದು ಎನ್ನಬಹುದು. ಯುದ್ಧದಲ್ಲಿ ಸೋತ ರಾಷ್ಟ್ರಗಳ ಅಂದರೆ ಜರ್ಮನಿ, ಟರ್ಕಿ ಮತ್ತು ಇತರ ಮಿತ್ರ ರಾಷ್ಟ್ರಗಳ ವಸಾಹತುಗಳನ್ನು ವಿಂಗಡಿಸಿ ಮ್ಯಾಂಡೇಟ್ ವ್ಯವಸ್ಥೆಗೆ ತರಲಾಯಿತು. ಗೆದ್ದ ರಾಷ್ಟ್ರಗಳು ಅವುಗಳ ಉಸ್ತುವಾರಿಯನ್ನ ನೋಡಿಕೊಂಡು ಅದರ ಸ್ಥಿತಿಗತಿಗಳ ಬಗ್ಗೆ ರಾಷ್ಟ್ರಸಂಘಕ್ಕೆ ವರದಿಯನ್ನ ಮಾಡಬೇಕಾಗಿತ್ತು. ಮತ್ತೊಂದು ಸಾಧನೆ ಅಂದರೆ ಸಕ್ಸಸ್ ಇನ್ ದ ಮ್ಯಾಟರ್ ಆಫ್ ಝಾರ್. ವರ್ಸಲ್ಸ್ ಒಪ್ಪಂದದಂತೆ ಜರ್ಮನಿಯ ಝಾರ್ ಕಣಿವೆ ಪ್ರದೇಶವನ್ನ ಲೀಗ್ನ ಅಧೀನಕ್ಕೆ 15 ವರ್ಷಗಳ ಕಾಲ ನೀಡಲಾಯಿತು. ಅದರಂತೆ ಅದು ಫ್ರಾನ್ಸಿಗೆ ಈ ಝಾರ್ ಕಣಿವೆ ಪ್ರದೇಶವನ್ನ ಬಿಟ್ಟುಕೊಡಲಾಯಿತು ಮತ್ತು ಫ್ರಾನ್ಸು ಅಲ್ಲಿನ ಕಲ್ಲಿದ್ದಲಿನ ಪ್ರದೇಶವನ್ನ ಬಳಸಿಕೊಳ್ಳುವುದಕ್ಕೆ ಅನುಮತಿಯನ್ನ ನೀಡಲಾಯಿತು. ಆದರೆ ಇದನ್ನ ಜರ್ಮನ್ನರು ಸಹಿಸದಾದರು. 1935ರಲ್ಲಿ ಜರ್ಮನ್ನರು ಇದನ್ನ ವಿರೋಧಿಸಿ ರಾಷ್ಟ್ರಸಂಘದ ಗಮನಕ್ಕೆ ತಂದಾಗ ಜನಮತ ಗಣನೆಯನ್ನ ನಡೆಸಿ ಅದನ್ನ ಜರ್ಮನ್ನರ ಇಚ್ಛೆಯಂತೆ ಜರ್ಮನಿಯಲ್ಲಿ ಸೇರಿಸಲಾಯಿತು. ಇವಿಷ್ಟು ರಾಜಕೀಯ ಸಾಧನೆಗಳಾದರೆ ಇನ್ನು ರಾಜಕೀಯೇತರ ಸಾಧನೆಗಳ ಬಗ್ಗೆ ನೋಡೋಣ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಲೇವರಿ ಕನ್ವೆನ್ಷನ್, ದಿ ಫಿನಾನ್ಷಿಯಲ್ ಕಮಿಟಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಂತಾದವು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಕೈಗಾರಿಕಾ ಕ್ರಾಂತಿ, ಬಂಡವಾಳವಾದ, ವಾಣಿಜ್ಯವಾದ ಮುಂತಾದವುಗಳಿಂದಾಗಿ ವಿಶ್ವದ
ಕಾರ್ಮಿಕರು ನಲುಗಿ ಹೋಗಿದ್ದಂಥ ಸಂದರ್ಭದಲ್ಲಿ ವಿಶ್ವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನ ಸ್ಥಾಪನೆ ಮಾಡಿ ವಿಶ್ವ ರಾಷ್ಟ್ರಗಳು ಆಯಾ ರಾಷ್ಟ್ರಗಳ ಕಾರ್ಮಿಕರ ಏಳಿಗೆಗಾಗಿ ಶ್ರಮಿಸುವಂತೆ ಕ್ರಮವನ್ನು ಕೈಗೊಂಡಿತು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಲೇವರಿ ಕನ್ವೆನ್ಷನ್ ವಿಶ್ವ ರಾಷ್ಟ್ರಗಳಲ್ಲಿ ಗುಲಾಮಗಿರಿಯನ್ನ ತಡೆಗಟ್ಟಲು ಜಿನೀವಾದಲ್ಲಿ ಸ್ಲೇವರಿ ಸಮಾವೇಶವನ್ನ 1923ರಲ್ಲಿ ನಡೆಸಿ ಅದರ ಬಗ್ಗೆ ನಿರ್ಣಯಗಳನ್ನ ಕೈಗೊಂಡಿತು. ಜೊತೆಗೆ ಶಾಶ್ವತ ಗುಲಾಮಗಿರಿ ಆಯೋಗವನ್ನು ನೇಮಕ ಮಾಡಿ ಗುಲಾಮಗಿರಿಯನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನಿಸಿತು. ಮತ್ತೊಂದು ದ ಫೈನಾನ್ಷಿಯಲ್ ಕಮಿಟಿ ಪ್ರಪಂಚದ ಆರ್ಥಿಕ ಸಮಸ್ಯೆಗಳನ್ನು ಚರ್ಚಿಸಿ ಅವುಗಳಿಗೆ ಪರಿಹಾರವನ್ನ ನೀಡಲು ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು 1927ರಲ್ಲಿ ಜಾಗತಿಕ ಆರ್ಥಿಕ ಸಮ್ಮೇಳನ ಮತ್ತು 1930ರಲ್ಲಿ ಜಾಗತಿಕ ಹಣಕಾಸಿನ ಹಾಗೂ ಆರ್ಥಿಕ ಸಮ್ಮೇಳನವನ್ನು ಕರೆದು ಪರಿಸ್ಥಿತಿಯನ್ನು ಸುಧಾರಿಸಲು ಬಯಸಿತು. ಆ ಮೂಲಕ ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನ ನೀಡುವುದು ಇದರ ಪ್ರಮುಖ ಉದ್ದೇಶ ಆಗಿತ್ತು. ಮತ್ತೊಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1923ರಲ್ಲಿ ಜಾಗತಿಕ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪಿಸಿ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲೂ ಮಾರಕ ರೋಗಗಳನ್ನು ತಡೆಯುವಂತಹ ಅಂದರೆ ಸಿಡುಬು, ಕಾಲರಾ, ಮಲೇರಿಯಾ, ಪ್ಲೇಗ್ ಮುಂತಾದ ರೋಗಗಳ ನಿವಾರಣೆಗೆ ಇದು ಶ್ರಮಿಸಿತು. ಮುಂದುವರಿದು ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುಯಲ್ ಕೋಆಪರೇಷನ್, ದ ಕಂಟ್ರೋಲ್ ಆಫ್ ಟ್ರಾಫಿಕ್ ಇನ್ ಡೇಂಜರಸ್ ಡ್ರಗ್ಸ್, ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ವುಮನ್, ಸಪ್ರೆಷನ್ ಆಫ್ ಟ್ರೇಡ್ ಇನ್ ಆಬ್ಸೀನ್ ಲಿಟರೇಚರ್, ಪ್ರಮೋಷನ್ ಆಫ್ ಚೈಲ್ಡ್ ವೆಲ್ಫೇರ್. ಇವು ಕೂಡ ಇದರ ರಾಜಕೀಯೇತರ ಸಾಧನೆಗಳಲ್ಲಿ ಪ್ರಮುಖವಾದವು. ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುಯಲ್ ಕೋಆಪರೇಷನ್ ರಾಷ್ಟ್ರಗಳ ನಡುವೆ ಬೌದ್ಧಿಕ ಸಹಕಾರವನ್ನು ವೃದ್ಧಿಸಲು 1922ರಲ್ಲಿ ಬುದ್ಧಿಜೀವಿಗಳಿಗಾಗಿ ಅಂತಾರಾಷ್ಟ್ರೀಯ ಸಮಿತಿಯನ್ನ ಸ್ಥಾಪಿಸಿತು. ಜೊತೆಗೆ 1926ರಲ್ಲಿ ಬುದ್ಧಿಜೀವಿಗಳ ಸಹಕಾರದ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನೂ ಸ್ಥಾಪಿಸಿತು. ಇದರ ಉದ್ದೇಶ ಕಲೆ ಮತ್ತು ವಿಜ್ಞಾನಿಗಳಿಗೆ ಹೆಚ್ಚು ಒತ್ತನ್ನು ನೀಡಿ ವಿಶ್ವದ ಜನತೆಗೆ ಅವುಗಳನ್ನು ಹರಡುವಂತೆ ಮಾಡುವುದಾಗಿತ್ತು. ಮತ್ತೊಂದು ದ ಕಂಟ್ರೋಲ್ ಆಫ್ ಟ್ರಾಫಿಕ್ ಇನ್ ಡೇಂಜರಸ್ ಡ್ರಗ್ಸ್ ಅಪಾಯಕಾರಿ ಮಾದಕ ದ್ರವ್ಯ ನಿಯಂತ್ರಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಂಡು ಸೆರೆಮನೆಗಳನ್ನು ಸುಧಾರಿಸಿ ಅಂತಹ ಒಂದು ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳನ್ನು ನಡೆಯೋದನ್ನು ತಡೆಯುವ ಪ್ರಯತ್ನವನ್ನು ಮಾಡಿತು. ಮತ್ತೊಂದು ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ವುಮನ್ ಮಹಿಳೆಯರ ಕಳ್ಳ ಸಾಗಾಣಿಕೆ ಮತ್ತು ಮಾರಾಟ ನಿಷೇಧಕ್ಕೆ ಕ್ರಮವನ್ನು ಕೈಗೊಂಡಿತು, ನಿಷೇಧವನ್ನ ಮಾಡಿತು. ಸಪ್ರೆಷನ್ ಆಫ್ ಟ್ರೇಡ್ ಇನ್ ಒಬ್ಸೀನ್ ಲಿಟರೇಚರ್ ಅಶ್ಲೀಲ ಸಾಹಿತ್ಯಗಳು ಬಲಾತ್ಕಾರದ ಸೇವೆಯನ್ನು ಹತ್ತಿಕ್ಕುವುದು ಇದರ ಉದ್ದೇಶವಾಗಿತ್ತು. ಪ್ರಮೋಷನ್ ಆಫ್ ಚೈಲ್ಡ್ ವೆಲ್ಫೇರ್ ವಿಶ್ವ ರಾಷ್ಟ್ರಗಳಲ್ಲಿ ಮಕ್ಕಳ ಆರೋಗ್ಯ ಮತ್ತು ಕಲ್ಯಾಣದ ಅಭಿವೃದ್ಧಿಗಾಗಿ ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡಿತು. ಇವಿಷ್ಟು ರಾಜಕೀಯೇತರ ಸಾಧನೆಗಳಾದರೆ ಇನ್ನು ಅದರ ವಿಫಲತೆಗೆ ಕಾರಣಗಳು. ದ ಫೇಲ್ಯೂರ್ಸ್ ಆಫ್ ದ ಲೀಗ್ ಆಫ್ ನೇಷನ್ಸ್ ಯಾವ್ಯಾವ ವಿಚಾರಗಳಲ್ಲಿ ಇದು ವಿಫಲತೆಯನ್ನ ಹೊಂದಿತು ಎನ್ನುವುದನ್ನ ಈಗ ನೋಡೋಣ. ಅಂದ್ರೆ 1920 ಮತ್ತು 30ರ ನಡುವೆ ರಾಜಕೀಯ, ಸಾಮಾಜಿಕ ಮತ್ತು ಮಾನವೀಯ ಕ್ಷೇತ್ರದಲ್ಲಿ ಗಮನಾರ್ಹವಾದ ಸಾಧನೆಗಳನ್ನ ಮಾಡಿದ್ರು ಇದು ಯುದ್ಧದ ಅಪಾಯವನ್ನ ತಪ್ಪಿಸುವಲ್ಲಿ ಮತ್ತು ಶಾಶ್ವತ ಶಾಂತಿಯನ್ನು ಸ್ಥಾಪಿಸುವಲ್ಲಿ ವಿಫಲತೆಯನ್ನ ಅನುಭವಿಸಿತು ಎನ್ನಬಹುದು. ಆದರೆ 1931ರ ನಂತರ ಅದರ ಸದಸ್ಯ ರಾಷ್ಟ್ರಗಳ ಅಸಹಕಾರದಿಂದ ಅದರ ಧ್ಯೇಯೋದ್ದೇಶಗಳು ಕೂಡ ಈಡೇರಲಿಲ್ಲ. ಹಾಗಾಗಿ ಹಲವಾರು ವಿಚಾರಗಳಲ್ಲಿ ಇದು ವಿಫಲತೆಯನ್ನ ಹೊಂದಬೇಕಾಯಿತು. ದ ಕಾಂಟ್ರವರ್ಸಿ ಅಬೌಟ್ ವಿಲ್ನಾ 1920ರಲ್ಲಿ ಲಿಥುವೇನಿಯಾದ ಅಧೀನದಲ್ಲಿದ್ದಂತಹ ವಿಲ್ನಾ ನಗರವನ್ನ ಪೋಲೆಂಡ್ ತನ್ನ ಅಧೀನಕ್ಕೊಳಪಡಿಸಿಕೊಳ್ಳಲು ಹೊರಟಾಗ ಲಿಥುವೇನಿಯಾ ರಾಷ್ಟ್ರ ಸಂಘದಲ್ಲಿ ಇದನ್ನ ಪ್ರಶ್ನಿಸಿದಾಗ ಅದನ್ನ ಲಿಥುವೇನಿಯಾಗೆ ಮರಳಿ ಕೊಡಿಸುವಲ್ಲಿ ಇದು ವಿಫಲವಾಯಿತು ಎನ್ನಬಹುದು. ಎರಡನೇದು ದ ಕಾಂಟ್ರವರ್ಸಿ ಅಬೌಟ್ ದ ಐಲ್ಯಾಂಡ್ ಆಫ್ ಕೊರ್ಫು ಗ್ರೀಕ್ ಮತ್ತು ಇಟಲಿಗಳ ನಡುವೆ ಇರುವಂತಹ ಈ ಪ್ರದೇಶದಲ್ಲಿ 1923ರಲ್ಲಿ ಉಂಟಾದ
ಗಡಿ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಇದು ವಿಫಲವಾಯಿತು. ಇಟಲಿ ಮತ್ತು ಗ್ರೀಕ್ಗಳು ರಾಷ್ಟ್ರ ಸಂಘದ ಒಂದು ಮಾತಿಗೆ ಯಾವ ಬೆಲೆಯನ್ನು ಕೊಡಲಿಲ್ಲ. ದ ಮ್ಯಾಮೆಲ್ ಡಿಸ್ಪ್ಯೂಟ್. ವರ್ಸೈಲ್ಸ್ ಒಪ್ಪಂದಕ್ಕೆ ಮುಂಚೆ ಜರ್ಮನಿಯ ಅಧೀನದಲ್ಲಿದ್ದಂತಹ ಮ್ಯಾಮೆಲ್ ಬಂದರು ವರ್ಸೈಲ್ಸ್ ಒಪ್ಪಂದದಂತೆ ರಾಷ್ಟ್ರ ಸಂಘದ ಅಧೀನಕ್ಕೆ ಬಂದು ನಂತರ 1923ರಲ್ಲಿ ಫ್ರಾನ್ಸಿನ ಅಧೀನಕ್ಕೆ ಕೊಡಲಾಯಿತು. ಆಗ ಲಿಥುವೇನಿಯಾ ಇದು ಕಾನೂನುಬಾಹಿರವಾಗಿ ಅಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಲು ಹೊಂದಿತು. ಇದನ್ನ ರಾಷ್ಟ್ರ ಸಂಘ ವಿರೋಧಿಸಿದರೂ ಅದಕ್ಕೆ ಯಾವುದೇ ಕಠಿಣ ಶಿಕ್ಷೆಯನ್ನ ನೀಡುವಲ್ಲಿ ರಾಷ್ಟ್ರ ಸಂಘ ವಿಫಲವಾಯಿತು. ಜಪಾನೀಸ್ ಇನ್ವೇಷನ್ ಆಫ್ ಮಂಚೂರಿಯಾ. 1931ರಲ್ಲಿ ಜಪಾನ್ ನಿಶಸ್ತ್ರೀಕರಣದ ನಿಯಮವನ್ನು ಉಲ್ಲಂಘಿಸಿ ಚೀನಾದ ಮಂಚೂರಿಯಾವನ್ನ ಆಕ್ರಮಿಸಿದಾಗ ಚೀನಾ ಈ ವಿಚಾರವನ್ನ ರಾಷ್ಟ್ರ ಸಂಘಕ್ಕೆ ಕೊಂಡೊಯ್ಯಿತು. ಲಿಟ್ಟನ್ನ ನೇತೃತ್ವದಲ್ಲಿ 1931ರಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಲಾಯಿತು. ಜೊತೆಗೆ ಮಂಚೂರಿಯಾವನ್ನ ತೆರವುಗೊಳಿಸುವಂತೆ ಜಪಾನಿಗೆ ಆದೇಶಿಸಲಾಯಿತು. ಆದರೆ ಜಪಾನ್ ವಿಶ್ವಸಂಸ್ಥೆಯ ಮಾತನ್ನ ಧಿಕ್ಕರಿಸಿ ವಿಶ್ವಸಂಸ್ಥೆಯ ನಿಯೋಗ ನೀಡಿದ ಒಂದು ಮಾತನ್ನ ಧಿಕ್ಕರಿಸಿ 1933ರಲ್ಲಿ ರಾಷ್ಟ್ರ ಸಂಘದ ಸದಸ್ಯತ್ವದಿಂದಲೇ ಅದು ಹೊರನಡೆಯಿತು. ಸಹಜವಾಗಿ ರಾಷ್ಟ್ರ ಸಂಘದ ಮಾತಿಗೆ ಕಿಮ್ಮತ್ತಿನ ಬೆಲೆಯೂ ಸಿಗಲಿಲ್ಲ. ಮತ್ತೊಂದು ಇಟಾಲಿಯನ್ ಕಾನ್ಕ್ವೆಸ್ಟ್ ಓವರ್ ಅಬಿಸಿನಿಯಾ. 1935ರಲ್ಲಿ ಮುಸೊಲಿನಿ ಇಥಿಯೋಪಿಯಾ ಅಥವಾ ಅಬಿಸಿನಿಯಾವನ್ನ ಆಕ್ರಮಿಸಿದಾಗ ರಾಷ್ಟ್ರ ಸಂಘ ಅದಕ್ಕೆ ಆರ್ಥಿಕ ದಿಗ್ಬಂಧನವನ್ನ ಹೇರಿ ಆ ಸೈನ್ಯವನ್ನ ವಾಪಸ್ ತೆಗೆದುಕೊಳ್ಳುವಂತೆ ಮಾಡುವಲ್ಲಿ ಪ್ರಯತ್ನ ಮಾಡಿತು. ಆದರೂ ಕೂಡ ಇಟಲಿ ಸಾಮ್ರಾಜ್ಯಶಾಹಿ ಧೋರಣೆಯನ್ನ ಹೊಂದಿದ್ದ ಮುಸೊಲಿನಿಯ ನೇತೃತ್ವದಲ್ಲಿ ರಾಷ್ಟ್ರ ಸಂಘದ ಮಾತಿಗೆ ಬೆಲೆಯನ್ನು ಕೊಡದೆ ಇಥಿಯೋಪಿಯಾವನ್ನ ಆಕ್ರಮಿಸಿ ಇಟಲಿಯಲ್ಲಿ ಸೇರ್ಪಡೆ ಮಾಡಿಕೊಂಡರು. ಮತ್ತೊಂದು ಸ್ಪ್ಯಾನಿಷ್ ಸಿವಿಲ್ ವಾರ್. 1937ರಲ್ಲಿ ಸ್ಪೇನಿನಲ್ಲಿ ಆಂತರಿಕ ಯುದ್ಧ ಸಂಭವಿಸಿ ಜನರಲ್ ಫ್ರಾಂಕೋನ ನೇತೃತ್ವದಲ್ಲಿ ಸ್ಪೇನಿನ ಗಣರಾಜ್ಯ ಸರ್ಕಾರದ ವಿರುದ್ಧ ಯುದ್ಧವನ್ನ ಘೋಷಿಸಿದ. ಅಂದ್ರೆ ಈ ಆಂತರಿಕ ಜಗಳದ ಲಾಭವನ್ನ ಪಡೆದ ಜನರಲ್ ಫ್ರಾಂಕೋ ಸ್ಪೇನಿನ ಗಣರಾಜ್ಯ ಸರ್ಕಾರದ ವಿರುದ್ಧ ಯುದ್ಧ ಘೋಷಿಸಿದ. ಇದಕ್ಕೆ ಹಿಟ್ಲರ್ ಮತ್ತು ಮುಸೊಲಿನಿಯರ ಬೆಂಬಲ ಕೂಡ ಇತ್ತು ಎನ್ನಬಹುದು. ಆಗ ಸ್ಪೇನಿನ ಗಣತಂತ್ರ ಸರ್ಕಾರ ಮುರಿದು ಬಿತ್ತು. ಆಗ ರಾಷ್ಟ್ರ ಸಂಘ ಏನೂ ಮಾಡದಾಯಿತು. ಆಕ್ಟಿವಿಟೀಸ್ ಆಫ್ ಹಿಟ್ಲರ್. ಈ ವಿಚಾರದಲ್ಲಿಯೂ ಕೂಡ ರಾಷ್ಟ್ರ ಸಂಘ ವಿಫಲತೆಯನ್ನು ಅನುಭವಿಸಿತು ಎನ್ನಬಹುದು. 1919ರ ವರ್ಸೈಲ್ಸ್ ಒಪ್ಪಂದದ ಷರತ್ತುಗಳನ್ನ ಜರ್ಮನಿಯಲ್ಲಿ ಹಿಟ್ಲರ್ ಬಹಿರಂಗವಾಗಿಯೇ ಉಲ್ಲಂಘಿಸಿ ಸೇನಾ ಬಲವನ್ನ ಹೆಚ್ಚಿಸತೊಡಗಿದ. ಆಸ್ಟ್ರಿಯಾ ಮತ್ತು ಜೆಕೋಸ್ಲೋವಾಕಿಯಾಗಳ ಮೇಲೆ ಆಕ್ರಮಣ ಮಾಡಿ ನಂತರವೂ ಆಕ್ರಮಣವನ್ನ ಮಾಡಿದ. ತನ್ನ ಆಕ್ರಮಣವನ್ನ ಮತ್ತೂ ಮುಂದುವರಿಸಿದ. ಇಂತಹ ಹಿಟ್ಲರನ ಆಕ್ರಮಣವನ್ನ ತಡೆಯುವಲ್ಲಿ ರಾಷ್ಟ್ರ ಸಂಘ ಸಂಪೂರ್ಣವಾಗಿ ವಿಫಲವಾಯಿತು. ಅಂದರೆ 1938ರ ವೇಳೆಗೆ ರಾಷ್ಟ್ರ ಸಂಘ ಇದ್ದು ಸತ್ತಂತೆ ಇತ್ತು. ಇವನ ಈ ಒಂದು ಕಾರ್ಯಚಟುವಟಿಕೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ರಾಷ್ಟ್ರ ಸಂಘದಿಂದ ಸಾಧ್ಯವಾಗಲಿಲ್ಲ. 1933ರಲ್ಲಿ ಲೀಗ್ನ ಸದಸ್ಯತ್ವಕ್ಕೆ ಹಿಟ್ಲರ್ ರಾಜೀನಾಮೆಯನ್ನು ನೀಡಿದ. 1935ರಲ್ಲಿ ವರ್ಸೈಲ್ಸ್ ಒಪ್ಪಂದವನ್ನ ಉಲ್ಲಂಘಿಸಿ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡಲಿಕ್ಕೆ ಪ್ರಾರಂಭಿಸಿದ. ಸೈನಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ. 1936ರಲ್ಲಿ ಶಸ್ತ್ರೀಕರಣವನ್ನ ಪ್ರಾರಂಭಿಸಿದ. ಜನರಲ್ ಫ್ರಾಂಕೋಗೆ ಸ್ಪೇನಿನ ಸರ್ವಾಧಿಕಾರಿ ಜನರಲ್ ಫ್ರಾಂಕೋಗೆ ತನ್ನ ಸಂಪೂರ್ಣ ಸಹಕಾರವನ್ನು ನೀಡಿದ. ಜೊತೆಗೆ ಆಸ್ಟ್ರಿಯಾ ಮತ್ತು ಜೆಕೋಸ್ಲೋವಾಕಿಯಾಗಳ ಮೇಲೆ ಕೂಡ ಆಕ್ರಮಣವನ್ನ ನಡೆಸಿದ. ಈ ಎಲ್ಲ ಚಟುವಟಿಕೆಗಳನ್ನ ರಾಷ್ಟ್ರ ಸಂಘದಿಂದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನಬಹುದು. ಇನ್ನು ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಫೇಲ್ಯೂರ್ ಆಫ್ ದ ಲೀಗ್ ಆಫ್ ನೇಷನ್ಸ್. ಅಂದ್ರೆ ರಾಷ್ಟ್ರ ಸಂಘದ ವಿಫಲತೆಗೆ ಕಾರಣವಾದ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ಹಲವಾರು ಕಾರಣಗಳು ಇಲ್ಲಿ ನಾವು ಕಾಣ್ತೇವೆ. ಅಂತಾರಾಷ್ಟ್ರೀಯ ವಿವಾದವನ್ನ ಬಗೆಹರಿಸುವುದು, ಯುದ್ಧವನ್ನ ತಡೆಗಟ್ಟುವುದು, ನಿಶಸ್ತ್ರೀಕರಣವನ್ನ ಸಾಧಿಸುವುದು ಮುಂತಾದ ಹಲವು ವಿಚಾರಗಳಲ್ಲಿ ಇದು ವಿಫಲತೆಯನ್ನ
ಹೊಂದಿದೆ ಎನ್ನಬಹುದು. ಅಟ್ಯಾಚ್ಮೆಂಟ್ ವಿತ್ ದ ಟ್ರೀಟಿ ಆಫ್ ಪ್ಯಾರಿಸ್, absence of America, selfish attitude of the European nations, lack of power of sovereignty in the League, failure of the League in the field of disarmament. ಅಟ್ಯಾಚ್ಮೆಂಟ್ ವಿತ್ ದ ಟ್ರೀಟಿ ಆಫ್ ಪ್ಯಾರಿಸ್, ಇದು ವರ್ಸೈಲ್ಸ್ ಅಥವಾ ಪ್ಯಾರಿಸ್ ಒಪ್ಪಂದದ ಭಾಗವಾಗಿದ್ದುದು ಇದರ ವಿಫಲತೆಗೆ ಪ್ರಮುಖ ಕಾರಣ ಎನ್ನಲಾಗಿದೆ. ಯಾಕೆ ಅಂತಂದ್ರೆ ಈ ಒಪ್ಪಂದ ವಿಶ್ವ ಶಾಂತಿಗಿಂತ ಈ ರಾಷ್ಟ್ರ ಸಂಘದ ಸ್ಥಾಪನೆ ವಿಶ್ವ ಶಾಂತಿಯನ್ನು ಸ್ಥಾಪಿಸುವುದಕ್ಕಿಂತ ಪ್ಯಾರಿಸ್ ಸಮ್ಮೇಳನದ ಷರತ್ತುಗಳನ್ನ ಜಾರಿಗೆ ತರುವಂತಹ ಒಂದು ಸಂಸ್ಥೆಯಂತೆ ಕೆಲಸ ಮಾಡ್ತಾ ಇತ್ತು ಎನ್ನಲಾಗಿದೆ. ದೆನ್ ಅಬ್ಸೆನ್ಸ್ ಆಫ್ ಅಮೆರಿಕ, ಇಲ್ಲಿ ಅಮೆರಿಕ ರಾಷ್ಟ್ರ ಸಂಘದ ಸ್ಥಾಪನೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳಲ್ಲಿ ಅದನ್ನ ಪ್ರಕಟಪಡಿಸಿದ್ದ. ಆದರೆ ಅಮೆರಿಕವೇ ಇದರ ಸದಸ್ಯತ್ವವನ್ನ ಪಡೆದಿರಲಿಲ್ಲ. ಜೊತೆಗೆ ಇದರ ಸದಸ್ಯತ್ವ ಸಾರ್ವತ್ರಿಕವಾಗಿ ಇರಲಿಲ್ಲ. ಜಯ ಹೊಂದಿದಂತ ಯುದ್ಧದಲ್ಲಿ ಗೆದ್ದ ರಾಷ್ಟ್ರಗಳ ಸಂಸ್ಥೆಯಂತೆ ಇದು ಕೆಲಸ ಮಾಡ್ತಿತ್ತು ಎನ್ನಲಾಗಿದೆ. ಸೆಲ್ಫಿಶ್ ಆಟಿಟ್ಯೂಡ್ ಆಫ್ ದ ಯುರೋಪಿಯನ್ ನೇಷನ್ಸ್, ಯುರೋಪಿನ ರಾಷ್ಟ್ರಗಳ ಸ್ವಾರ್ಥ ಮನೋಭಾವನೆ ಕೂಡ ಇದರ ವಿಫಲತೆಗೆ ಕಾರಣ ಎನ್ನಬಹುದು. ಇಲ್ಲಿ ಈ ಯುರೋಪಿನ ರಾಷ್ಟ್ರಗಳು ರಾಷ್ಟ್ರ ಸಂಘವನ್ನ ಕೇವಲ ನೆಪಮಾತ್ರಕ್ಕೆ ಸ್ಥಾಪನೆ ಮಾಡಿದಂತೆ ಮಾಡಿ ಆಂತರಿಕವಾಗಿ ತಮ್ಮ ಸ್ವಾರ್ಥ ಮನೋಭಾವನೆಗಳಿಂದ ತಮ್ಮ ಆಂತರಿಕ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನ ಹರಿಸದವೇ ಹೊರತು ವಿಶ್ವ ರಾಷ್ಟ್ರಗಳ ಮತ್ತು ವಿಶ್ವ ಶಾಂತಿಯ ಕಡೆಗೆ ಹೆಚ್ಚು ಗಮನ ಹರಿಸಲಿಲ್ಲ ಎನ್ನಲಾಗಿದೆ. ಲ್ಯಾಕ್ ಆಫ್ ಪವರ್ ಆಫ್ ಸಾವರೆಂಟಿ ಇನ್ ದ ಲೀಗ್, ಇಲ್ಲಿ ರಾಷ್ಟ್ರ ಸಂಘಕ್ಕೆ ಯಾವುದೇ ಪರಮಾಧಿಕಾರ ಇರಲಿಲ್ಲ. ಇದು ಗೆದ್ದ ರಾಷ್ಟ್ರಗಳ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದ್ದು ತನ್ನದೇ ಆದ ಪರಮಾಧಿಕಾರವನ್ನ ಹೊಂದಿರಲಿಲ್ಲ. ಯಾವುದೇ ತೀರ್ಮಾನವನ್ನ ಕೈಗೊಳ್ಳಬೇಕಾದ್ರೂ ಈ ಕಾಯಂ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆಗಾಗಿ ಕಾಯಬೇಕಾಗಿತ್ತು. ಯಾವ ರಾಷ್ಟ್ರ ಹೆಚ್ಚು ಒತ್ತಿಗೆಯನ್ನ ಕೊಡುತ್ತೋ ಆ ರಾಷ್ಟ್ರದ ಮಾತು ಹೆಚ್ಚಾಗಿ ನಡೀತಿತ್ತು. ಇದಕ್ಕೆ ಯಾವುದೇ ರೀತಿಯ ಪರಮಾಧಿಕಾರ ಇಲ್ಲದೆ ಇದ್ದುದು ತೀರ್ಮಾನಗಳನ್ನ ತೆಗೆದುಕೊಳ್ಳುವಲ್ಲಿ ಇದು ವಿಫಲವಾಯಿತು. ಫೇಲ್ಯೂರ್ ಆಫ್ ದ ಲೀಗ್ ಇನ್ ದ ಫೀಲ್ಡ್ ಆಫ್ ಡಿಸಾರ್ಮಮೆಂಟ್, ನಿಶಸ್ತ್ರೀಕರಣದ ಸಾಧನೆಯಲ್ಲಿ ಕೂಡ ಇದು ವಿಫಲವಾಯಿತು ಎನ್ನಬಹುದು. ಮತ್ತೊಂದು ಯುದ್ಧವನ್ನ ತಡೆಯುವುದು, ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿದ್ದು ವಿಶ್ವ ಶಾಂತಿಯನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ನಿಶಸ್ತ್ರೀಕರಣದ ಸಾಧನೆಗೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದು. ಆದರೆ ಆ ಒಂದು ಸಾಧನೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೇ ಇದಕ್ಕೆ ಮಹತ್ವವನ್ನ ಕೊಡಲಿಲ್ಲ ಎನ್ನಲಾಗಿದೆ. ಅದರಲ್ಲದು ಸಂಪೂರ್ಣವಾಗಿ ವಿಫಲವಾಯಿತು. ಇಟಲಿ, ಜರ್ಮನಿ ಮುಂತಾದ ರಾಷ್ಟ್ರಗಳು ಶಸ್ತ್ರಾಸ್ತ್ರ ತಯಾರಿಕೆಯತ್ತ ಹೆಚ್ಚು ಗಮನವನ್ನು ಹರಿಸಿತು. ಲ್ಯಾಕ್ ಆಫ್ ಆನ್ ಇಂಟರ್ನ್ಯಾಷನಲ್ ಆರ್ಮಿ, ಅಂತಾರಾಷ್ಟ್ರೀಯ ಸೈನ್ಯದ ಕೊರತೆ ಇದರಲ್ಲಿ ಇತ್ತು. ರಾಷ್ಟ್ರ ಸಂಘಕ್ಕೆ ತನ್ನದೇ ಆದಂತಹ ಸೈನ್ಯ ಹೊಂದಿರಲಿಲ್ಲ. ಇದು ಸದಸ್ಯ ರಾಷ್ಟ್ರಗಳ ಬೆಂಬಲ ಮತ್ತು ಸಹಕಾರದ ಆಧಾರದ ಮೇಲೆ ನಿಂತಿತ್ತು. ಅಂತಹ ರಾಷ್ಟ್ರಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗದೆ ಅಶಕ್ತತೆ ಮತ್ತು ಅಸಮರ್ಥತೆಯಿಂದ ಕೂಡಿದಂತಹ ಸಂಸ್ಥೆ ಇದಾಗಿತ್ತು. ಪ್ರೊಫೆಸರ್ ಮಹೇಶ್ ಪ್ರಸಾದ್ ಟಂಡನ್ ಹೇಳುವಂತೆ ಇದಕ್ಕೆ ಕಚ್ಚಲು ಹಲ್ಲುಗಳೇ ಇರಲಿಲ್ಲ ಎನ್ನಲಾಗಿದೆ. ಲ್ಯಾಕ್ ಆಫ್ ಇಂಟರ್ನ್ಯಾಷನಲ್ ಆರ್ಮಿ, ರೇಸ್ ಆಫ್ ನ್ಯಾಷನಲಿಸಮ್, ಕಾಂಟ್ರಾಡಿಕ್ಟಿಂಗ್ ವ್ಯೂಸ್ ಆಫ್ ದ ಬಿಗ್ ಪವರ್ಸ್, ರೈಸ್ ಆಫ್ ಡಿಕ್ಟೇಟರ್ಶಿಪ್ ಇವು ಕೂಡ ಇದರ ವಿಫಲತೆಗೆ ಕಾರಣ ಎನ್ನಬಹುದು. ರೈಸ್ ಆಫ್ ನ್ಯಾಷನಲಿಸಂ, ರಾಷ್ಟ್ರೀಯತೆ ಬೆಳವಣಿಗೆಗೆ ಮೊದಲನೇ ಮಹಾಯುದ್ಧದ ನಂತರ ಏರ್ಪಟ್ಟ ವರ್ಸೈಲ್ಸ್ ಒಪ್ಪಂದದಿಂದಾಗಿ ಅದರ ಷರತ್ತುಗಳಿಂದಾಗಿ ಯುರೋಪಿನಲ್ಲಿ ಅಂಧರಾಷ್ಟ್ರೀಯತೆ ಬೆಳೆಯಿತು. ಇದರಿಂದ ಸರ್ವಾಧಿಕಾರತ್ವ ಬೆಳೆದು ಅಂಧರಾಷ್ಟ್ರೀಯತೆ ಹೆಚ್ಚಾಗಿ ಸ್ವದೇಶ, ಸ್ವಭಾಷೆ, ಸ್ವಜನಾಂಗ ಇವುಗಳ ಶ್ರೇಷ್ಠತೆ ಯುರೋಪಿನ ರಾಷ್ಟ್ರಗಳಾದ್ಯಂತ ಕಂಡುಬಂದು ಈ ಒಂದು ಯುದ್ಧ ನಡೀಲಿಕ್ಕೆ ಕಾರಣವಾಯಿತು. ರಾಷ್ಟ್ರ ಸಂಘವನ್ನ ಕಡೆಗಣಿಸಲಿಕ್ಕೆ ಕಾರಣವಾಯಿತು. ಕಾಂಟ್ರಾಡಿಕ್ಟಿಂಗ್ ವ್ಯೂಸ್ ಆಫ್ ದ ಬಿಗ್ ಪವರ್ಸ್, ಅಗ್ರ ರಾಷ್ಟ್ರಗಳ ವಿರೋಧಾಭಿಪ್ರಾಯಗಳು. ವಿಶ್ವ ರಾಷ್ಟ್ರಗಳ ಬೆಂಬಲ ಮತ್ತು ಸಹಕಾರದಿಂದ ಸ್ಥಾಪನೆಯಾದ ಈ ಸಂಸ್ಥೆಯಲ್ಲಿ ನಂತರದ ದಿನಗಳಲ್ಲಿ ಪ್ರಬಲ ರಾಷ್ಟ್ರಗಳೇ ಆಸಕ್ತಿ ತೋರದೆ
ವಿರೋಧಾಭಿಪ್ರಾಯವನ್ನ ವ್ಯಕ್ತಪಡಿಸಲಾರಂಭಿಸಿ ರಾಷ್ಟ್ರಸಂಘದ ಕಾರ್ಯಸಾಧನೆಯಲ್ಲಿ ತಮ್ಮ ಅಸಹಕಾರವನ್ನ ತೋರಿ ಇವರು ನೀಡಿದ ಒಂದು ಮಾತುಗಳು ಭರವಸೆಯ ಮಾತುಗಳಾಗಿದ್ವೇ ಹೊರತು ಬೆಂಬಲವಾಗಿತ್ತೇ ಹೊರತು ಅಂತರಾಳದಿಂದ ಬಂದಂತಹ ವಿಚಾರಗಳಾಗಿರಲಿಲ್ಲ. ಇವು ಒಳಗೊಳಗೆ ಸ್ವಹಿತಾಕಾಂಕ್ಷಿಗಳು ಆಗಿದ್ದು ರಹಸ್ಯ ಸಮಾಲೋಚನೆಗಳನ್ನ ಮಾಡೋದು ಹೆಚ್ಚಾಗಿ ಮುಂದುವರಿತು. ಹಾಗಾಗಿ ಇದು ದೊಡ್ಡ ರಾಷ್ಟ್ರಗಳ ಕೈಗೊಂಬೆಯಂತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿತು. ಮತ್ತೊಂದು ರೈಸ್ ಆಫ್ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರತ್ವದ ಏಳಿಗೆ. ಪ್ರಪಂಚದಲ್ಲಿ ವರ್ಸೈಲ್ಸ್ ಒಪ್ಪಂದ ಮತ್ತು ಅದರ ಷರತ್ತುಗಳಿಂದಾಗಿ ಹಲವು ರಾಷ್ಟ್ರಗಳು ಅವಮಾನಕ್ಕೆ ಈಡಾದವು. ಜೊತೆಗೆ ಅವುಗಳ ವಿರುದ್ಧ ಸೇಡಿನ ಮನೋಭಾವವನ್ನ ಬೆಳೆಸಿಕೊಂಡವು. ಜೊತೆಗೆ ವಿಶ್ವ ಶಾಂತಿಯನ್ನ ಕಾಪಾಡುವಲ್ಲಿ ರಾಷ್ಟ್ರಸಂಘ ವಿಫಲವಾದುದರ ಪರಿಣಾಮವಾಗಿ ಸರ್ವಾಧಿಕಾರತ್ವದ ಬೆಳವಣಿಗೆ ಯುರೋಪಿನಾದ್ಯಂತ ಕಂಡುಬಂತು. ಅದರಲ್ಲಿ ಜರ್ಮನಿ, ಇಟಲಿ, ಸ್ಪೇನು ಮುಂತಾದ ರಾಷ್ಟ್ರಗಳಲ್ಲಿ ಡಿಕ್ಟೇಟರ್ಶಿಪ್ ಅಭಿವೃದ್ಧಿ ಆಯಿತು, ಉಗಮವಾಯಿತು. ಹೀಗೆ ಹಲವಾರು ನ್ಯೂನತೆಗಳಿಂದ, ಅದರಲ್ಲಿಯೂ ಜನ ಬೆಂಬಲದ ಕೊರತೆ, ಅಗ್ರ ರಾಷ್ಟ್ರಗಳ ಅಸಹಕಾರ ಮುಂತಾದವುಗಳಿಂದ ರಾಷ್ಟ್ರಸಂಘ ತನ್ನ ಕಾರ್ಯಚಟುವಟಿಕೆಯಲ್ಲಿ ವಿಫಲವಾಗಿ ಮತ್ತು ವಿಶ್ವ ಶಾಂತಿಯನ್ನ ಕಾಪಾಡುವಲ್ಲಿಯೂ ವಿಫಲವಾಗಿ ಮುಂದಿನ 2ನೇ ಮಹಾಯುದ್ಧವನ್ನ ತಡೆಯುವಲ್ಲಿ ವಿಫಲವಾಯಿತು. ಶಸ್ತ್ರಾಸ್ತ್ರಗಳ ಪೈಪೋಟಿ, ಆಂತರಿಕ ಯುದ್ಧಗಳು ಮುಂತಾದವುಗಳಿಗೆ ಎಡೆಮಾಡಿ 2ನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಎಂದು ಹೇಳಬಹುದು. ಈ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಈ ಕೆಳಗಿನ ಪರಾಮರ್ಶನ ಗ್ರಂಥಗಳನ್ನ ಅಧ್ಯಯನ ಮಾಡಲಾಗಿದೆ. ಇದುವರೆಗೂ ನಾವು ರಾಷ್ಟ್ರಸಂಘದ ಬಗ್ಗೆ, ಅದರ ಸಾಧನೆಗಳು, ರಾಜಕೀಯೇತರ ಸಾಧನೆಗಳು, ವಿಫಲತೆಗೆ ಕಾರಣಗಳು ಮುಂತಾದ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ವಿ. ಮುಂದಿನ ಸೆಷನ್ನಲ್ಲಿ ನಾವು ನಾಜಿಸಂ ಮತ್ತು ಫ್ಯಾಸಿಸಂಗಳ ಏಳಿಗೆ ಮತ್ತು ಅದಕ್ಕೆ ಕಾರಣಗಳನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.